ಮಟನ್ ಸಾಂಬಾರ್ ಮಾಡುವ ವಿಧಾನ. ಫಸ್ಟ್ಗೆ ಮಸಾಲೆ ರೆಡಿ ಮಾಡ್ಕೋಬೇಕು. ಫಸ್ಟ್ 2 ಟೇಬಲ್ ಸ್ಪೂನ್ ಆಯಿಲ್, ಚಕ್ಕೆ 2, ಲವಂಗ ಮತ್ತು ಕಾಳುಮೆಣಸು 4 ಆನಿಯನ್ 2 ಆನಿಯನ್ಸ್, ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ 2 ಮತ್ತು ಬಾಡಿಗೆ ಮೆಣಸಿನ್ಕಾಯಿ 4. ನೆಕ್ಸ್ಟ್ ಪುದೀನ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ. ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳಿ 2. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಗಸಗಸೆ ಸ್ವಲ್ಪ, ಎಳ್ಳು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಮತ್ತು ತೆಂಗಿನಕಾಯಿ ಸ್ವಲ್ಪ. ಎಲ್ಲ ಫ್ರೈ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಟರ್ಮರಿಕ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟ್ ಸ್ಟವ್ ಸ್ಲಿಮ್ಮಲ್ಲಿರಲಿ ಸ್ವಲ್ಪ. ಮತ್ತು ಉರಿಗಡಲೆ ಸ್ವಲ್ಪ, ಲಾಸ್ಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ರುಬ್ಕೋಬೇಕು. ಮಸಾಲೆ ತಣ್ಣಕ್ಕಾಗಿದೆ, ಮಿಕ್ಸಿಗೆ ಹಾಕೊಳ್ಳಿ. ಮಸಾಲೆ ತಣ್ಣಕ್ಕಾಗಿದೆ, ರುಬ್ಕೊಳ್ಳಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಾಂಬಾರ್ ಒಗ್ಗರಣೆಗೆ, ಮಟನ್ ಸಾಂಬಾರ್ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. 2 ಟೇಬಲ್ ಸ್ಪೂನ್ ಆಯಿಲ್, ಎಣ್ಣೆ ಕಾದಿದೆ. 1 ಆನಿಯನ್, ಪುದೀನ ಸ್ವಲ್ಪ, 2 ಬಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಟೊಮೆಟೊ ಮತ್ತು ಕಸೂರಿ ಮೆಥಿ ಸ್ವಲ್ಪ ಹಾಕ್ಕೊಳ್ಳಿ. ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು 3/4 kg ಮಟನ್ಗೆ ಮಾಡ್ತಾಯಿರೋದು ಸಾಂಬಾರು. ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಟನ್ 3/4 kg ಇದೆ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಟರ್ಮರಿಕ್ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಈಗ ವಾಟರ್ ಎಲ್ಲ ಬಿಡಬೇಕು. ವಾಟರ್ ಬಿಟ್ಟ ಮೇಲೆ ಅದಕ್ಕೆ ಮಸಾಲೆ ಹಾಕಬೇಕು. ವಾಟರ್ ಎಲ್ಲ ಬಿಟ್ಟಿದೆ, ಸ್ವಲ್ಪ ವಾಟರ್ ಎಲ್ಲ ಈಗ ಮಸಾಲೆ ಹಾಕ್ಕೊಳ್ಳಿ. ಈಗ ವಾಟರ್ ಎಷ್ಟು ಬೇಕೋ ಅಷ್ಟು ನಿಮಗೆ ಹಾಕ್ಕೊಳ್ಳಿ. ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಹಾಕೊಳ್ಳಿ. ನನಗೆ ಗಟ್ಟಿ ಅನ್ನಿಸ್ತು, ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ವಾಟರ್ ಹಾಕೊಂಡು ಒಂದ್ಸರಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ.
ಒಂದು ಸ್ವಲ್ಪ ಸಾಲ್ಟ್ ಅನಿಸ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಈಗ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೊಂದು ಸ್ವಲ್ಪ ಸಾಲ್ಟ್ ಸಾಲದು ಅನಿಸ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ಸುಮ್ಮನೆ ಜಸ್ಟ್ ಈಗ ಕ್ಲೋಸ್ ಮಾಡಿ ಅಷ್ಟೇ. ಲೈಟಾಗಿ ಕ್ಲೋಸ್ ಮಾಡಿ ಅಷ್ಟೇ, ಒಂದು ಕುದಿ ಬರಬೇಕು ಅದು ಚೆನ್ನಾಗಿ. ಈ ಕುದಿ ಬರ್ತಾ ಇದೆ, ಬಂದಿದೆ. ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ 5 ವಿಸಿಲ್ಸ್ ಹಾಕಿಸ್ಕೊಳ್ಳಿ. 5 ಹೋಗಿದೆ. 5 ವಿಸಿಲ್ಸ್ ಆಗಿದೆ. ಈಗ ಸಾಂಬಾರು ಆಗಿದೆ, ರೆಡಿ ಆಗಿದೆ. ಈಗ ಲೈಟಾಗಿ ಸ್ಟವ್ ಆನ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಲಿ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮಟನ್ ಸಾರು ರೆಡಿ. ಎಲ್ಲರೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಮಟನ್ ಸಾರು ಆಗಿದೆ, ಹೆಂಗಾಗಿದೆ ಅಂತ ಹೇಳಿ. ಬನ್ನಿ ಎಲ್ಲರೂ ಮುದ್ದೆ ಮಟನ್ ಸಾಂಬಾರು ತಿನ್ನಿರಂತೆ.